ಇಸ್ಲಾಮಿಕ್ ದೇಶ ಖತಾರ್ನಲ್ಲಿ ಭಾರತಕ್ಕೆ ಅತಿದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಕತಾರ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದಂತಹ 8 ಭಾರತೀಯ ನೌಕಾಸೇನೆಯ ನಿವೃತ್ತ ಯೋಧರು ರಿಲೀಸ್ ಆಗಿದ್ದಾರೆ, ಭಾರತಕ್ಕೆ ಬಂದಿದ್ದಾರೆ. ನರೇಂದ್ರ ಮೋದಿಯವರ ಪ್ರಯತ್ನ, ವಿದೇಶಾಂಗ ಸಚಿವ ಜೈಶಂಕರ್ ಅವರ ಪ್ರಯತ್ನ ಮತ್ತು ಅಜಿತ್ ದೋವಲ್ ಅವರ ತಂತ್ರಗಾರಿಕೆಯ ಕಾರಣದಿಂದಾಗಿ ಎಲ್ಲ 8 ಭಾರತೀಯ ನಿವೃತ್ತ ಯೋಧರು ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಅವರ ಮೇಲಿನ ಎಲ್ಲ ಆರೋಪಗಳನ್ನು ಕತಾರ್ ಸರ್ಕಾರ ಕೈಬಿಟ್ಟಿದೆ. ಕತಾರ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ರು, ಭಾರತಕ್ಕೆ 7 ನಿವೃತ್ತ ಯೋಧರು ವಾಪಸ್ಸಾಗಿದ್ದಾರೆ. 8 ಮಂದಿಗೂ ಕೂಡ ಅವರನ್ನು ಆರೋಪ ಮುಕ್ತಗೊಳಿಸಲಾಗಿದೆ. ಇನ್ನೊಬ್ಬ ನಿವೃತ್ತ ಯೋಧರು ಯಾವುದೇ ಕ್ಷಣದಲ್ಲಿ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ. ನಿನ್ನೆ ತಡರಾತ್ರಿ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ನಿವೃತ್ತ ಯೋಧರು. ನಿರಂತರವಾದ ರಾಜತಾಂತ್ರಿಕ ಮಾತುಕತೆ ನಂತರ ಭಾರತೀಯರಿಗೆ ಈ ರಿಲೀಫ್ ಸಿಕ್ಕಿದೆ. ಕಳೆದ 18 ತಿಂಗಳುಗಳಿಂದ ಕತಾರ್ನಲ್ಲಿ ಇವರೆಲ್ಲರೂ ಜೈಲುವಾಸವನ್ನು ಅನುಭವಿಸ್ತಾ ಇದ್ರು. ನಿನ್ನೆ ತಡರಾತ್ರಿ 2 ಗಂಟೆಗೆ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಇವರ ಎಲ್ಲರ ಮೇಲೂ ಇಸ್ರೇಲ್ ಪರವಾಗಿ ಬೇಹುಗಾರಿಕೆ ಮಾಡಿದಂತಹ ಆರೋಪವನ್ನು ಕತಾರ್ನ ಅಧಿಕಾರಿಗಳು ಹೊರಿಸಿದ್ರು. 18 ತಿಂಗಳ ಕಾಲ ನಿರಂತರವಾಗಿ ಜೈಲಿನಲ್ಲಿದ್ದರು. ಮರಣದಂಡನೆಗೆ ಗುರಿಯಾದ ನಂತರ 46 ದಿನಗಳ ಜೈಲುವಾಸದಲ್ಲಿದ್ದರು. ಯಾವುದೇ ದಿನ ನಮ್ಮನ್ನು ನೇಣಿಗಾಕಬಹುದು ಅನ್ನುವ ಮಾನಸಿಕ ಯಾತನೆಯಲ್ಲಿ ಪ್ರತಿ ದಿನ ದೂಡ್ತಾ ಇದ್ರು. ಈಗ ಅವರೆಲ್ಲರನ್ನೂ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಕರೆತರುವಂತಹ ಪ್ರಯತ್ನವನ್ನು ಭಾರತದ ಸರ್ಕಾರ ಯಶಸ್ವಿಯಾಗಿ ಮಾಡಿದೆ. ಮೋದಿ ಸರ್ಕಾರದ ನಿರಂತರ ರಾಜತಾಂತ್ರಿಕ ಪ್ರಯತ್ನಗಳು, ಮಾತುಕತೆಯ ಫಲವಾಗಿ ಈ ಬಿಡುಗಡೆಯಾಗಿದೆ. ಈ ಭಾರತೀಯ ನಿವೃತ್ತ ಯೋಧರನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೆ ಸ್ವತಃ ಪ್ರಧಾನಿ ಮೋದಿ ಮತ್ತು ಸಚಿವ ಜೈಶಂಕರ್ ಮತ್ತು ಅಜಿತ್ ದೋವಲ್ ಮೂವರು ಹಲವು ಪ್ರಯತ್ನಗಳನ್ನು ಮಾಡಿದ್ರು. ಆ ಪ್ರಯತ್ನಕ್ಕೆ ಈಗ ಜೈಶಂಕರ್ ವಕೀಲರ ತಂಡವನ್ನು ಕತಾರ್ಗೆ ಕಳಿಸಿಕೊಟ್ಟಿದ್ರು. ಇನ್ನು ಅಜಿತ್ ದೋವಲ್ 3 ಬಾರಿ ಕತಾರ್ಗೆ ಭೇಟಿ ಕೊಟ್ಟು ಅಲ್ಲಿನ ಅಧಿಕಾರಿಗಳನ್ನು ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು, ಮಾತುಕತೆ ಮಾಡಿದ್ರು, ಹಲವು ದಿನಗಳ ಕಾಲ ಅಲ್ಲೇ ಉಳಿದುಕೊಂಡಿದ್ರು. ಇನ್ನು ನರೇಂದ್ರ ಮೋದಿಯವರು ದುಬೈನಲ್ಲಿ ಕತಾರ್ನ ದೊರೆ ಶೇಖ್ ತಮೀಮ್ ಅಲ್ ಥಾನಿಯನ್ನು ಭೇಟಿ ಮಾಡಿ ನಮ್ಮ ನಿವೃತ್ತ ಯೋಧರನ್ನು ಬಿಡುಗಡೆ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು. ಇಷ್ಟು ನಿರಂತರ ಮಾತುಕತೆಗಳ ಫಲವಾಗಿ ಇವತ್ತು ಗಲ್ಲು ಶಿಕ್ಷೆಯಿಂದ 8 ಭಾರತೀಯರು ಪಾರಾಗಿದ್ದಾರೆ, ಭಾರತಕ್ಕೆ ವಾಪಸ್ ಕೂಡ ಆಗಿದ್ದಾರೆ. ಯಾರ್ಯಾರು? ಇವರೆಲ್ಲರೂ ಕ್ಯಾಪ್ಟನ್ ಮತ್ತು ಕಮಾಂಡರ್ ಮಟ್ಟದ ಅಧಿಕಾರಿಗಳು. ಹಲವು ವರ್ಷಗಳ ಕಾಲ ಭಾರತೀಯ ನೌಕಾಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತರಾದ ನಂತರ ಕತಾರ್ನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಕೆಲಸ ಮಾಡುವಾಗ ಅವರ ವಿರುದ್ಧ ಇಸ್ರೇಲ್ ಪರವಾಗಿ ಬೇಹುಗಾರಿಕೆ ನಡೆಸಿದಂತಹ ಆರೋಪಗಳು ಬಂದಿದ್ವು. ಆ ಆರೋಪ ಸಾಬೀತಾಗಿದೆ ಅಂತ ಕತಾರ್ನ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು. ಈಗ ಎಲ್ಲರನ್ನೂ ಆರೋಪ ಮುಕ್ತಗೊಳಿಸಿ ಎಲ್ಲರೂ ವಾಪಸ್ ಬಂದಿದ್ದಾರೆ. ಇವರೆಲ್ಲರಿಗೂ ಕೊನೆಯ ಕ್ಷಣದವರೆಗೂ ನಾವು ಬಿಡುಗಡೆಯಾಗ್ತೀವಿ ಅನ್ನುವ ಯಾವುದೇ ಮುನ್ಸೂಚನೆ ಇರಲಿಲ್ಲ, ಒಂದು ವಿಶ್ವಾಸವೂ ಇರಲಿಲ್ಲ. ಈಗ ಎಲ್ಲರೂ ಬಂದು ಭಾರತ ಸರ್ಕಾರಕ್ಕೆ, ಭಾರತ ಸರ್ಕಾರದ ಪ್ರಯತ್ನಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದಾರೆ, ವಂದನೆಗಳನ್ನು ಸಲ್ಲಿಸ್ತಿದ್ದಾರೆ. ಯಾರ್ಯಾರು? ಕ್ಯಾಪ್ಟನ್ ನವಜೋತ್ ಸಿಂಗ್ ಗಿಲ್ ನಿವೃತ್ತ ಕ್ಯಾಪ್ಟನ್ ಬೀರೇಂದ್ರ ಕುಮಾರ್ ವರ್ಮಾ, ಕ್ಯಾಪ್ಟನ್ ಸೌರಭ್ ವರಿಷ್ಠ, ಕಮಾಂಡರ್ ಅಮಿತ್ ನಾಗಪಾಲ್, ಕಮಾಂಡರ್ ಪೂರ್ವೇಂದು ತಿವಾರಿ, ಕಮಾಂಡರ್ ಸುಗುಣಾಕರ್ ಪಾಕಳಾ, ಕಮಾಂಡರ್ ಸಂಜೀವ್ ಗುಪ್ತಾ, ಸೈಲರ್ ರಾಗೇಶ್. 8 ಮಂದಿ 18 ತಿಂಗಳುಗಳಿಂದ ಕತಾರ್ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು. ಯಾವ ಕ್ಷಣದಲ್ಲಿ ನಮ್ಮ ಕುತ್ತಿಗೆಗೆ ನೇಣು ಹಗ್ಗ ಬರುತ್ತೋ ಅನ್ನುವ ನಿರೀಕ್ಷೆಯಲ್ಲಿದ್ದರು. ತಾವು ಬದುಕಿ ತಾಯ್ನಾಡಿಗೆ ವಾಪಸ್ ಬರುವ ಎಲ್ಲ ಆಸೆಯನ್ನು ಕಳೆದುಕೊಂಡಿದ್ರು. ಈಗ ಎಲ್ಲರೂ ವಾಪಸ್ಸಾಗಿದ್ದಾರೆ, ಅವರವರ ಕುಟುಂಬಗಳನ್ನು ಸೇರಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಮುಸ್ಲಿಂ ದೇಶಗಳಲ್ಲಿ ವಿದೇಶಿಯರಿಗೆ ಗಲ್ಲು ಶಿಕ್ಷೆಯಾದರೆ ಯಾವುದೇ ಕ್ಷಣದಲ್ಲಿ ಗಲ್ಲು ಶಿಕ್ಷೆ ಮಾಡಿ ಅವರ ಕುಟುಂಬದವರಿಗೂ ಕೂಡ ಮೃತದೇಹ ಸಿಗೋದಿಲ್ಲ, ಆ ರೀತಿ ಮಾಡ್ತಾರೆ. ಅದರಲ್ಲೂ
ಬೇಹುಗಾರಿಕೆಯ ಆರೋಪದಲ್ಲಿ, ತನ್ನ ದೇಶದ ವಿರುದ್ಧ ಗೂಢಾಚಾರಿಕೆ ಮಾಡಿದಂತಹ ಆರೋಪದಲ್ಲಿ ಸಿಲುಕಿದ್ರೆ ಕ್ಷಮಾದಾನ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಮುಸ್ಲಿಂ ದೇಶಗಳು ಮತ್ತು ಇಸ್ರೇಲ್ ಮಧ್ಯದ ಸಂಬಂಧ ಹೇಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇಸ್ರೇಲ್ನ ಪರವಾಗಿ ಕತಾರ್ನಲ್ಲಿ ಬೇಹುಗಾರಿಕೆ ನಡೆಸ್ತಿದ್ರು ಅನ್ನೋದು ಆರೋಪ. ಹಾಗಾಗಿ ಎಲ್ಲಿ ಕತಾರ್ ಇವರನ್ನು ಯಾವುದೇ ಕ್ಷಣದಲ್ಲಿ ಗಲ್ಲಿಗೇರಿಸಿಬಿಡುತ್ತೋ ಅನ್ನುವ ಆತಂಕಗಳಿದ್ವು. ಆದರೆ ಭಾರತಕ್ಕೆ ಈ ವಿಷಯ ಗೊತ್ತಾದ ಮರುಕ್ಷಣದಿಂದಲೇ ಇವರೆಲ್ಲರನ್ನೂ ವಾಪಸ್ ಕರೆಸಿಕೊಳ್ಳುವ ಪ್ರಯತ್ನಗಳು ಆರಂಭವಾದವು. ಆ ಪ್ರಯತ್ನಗಳು ಫಲವಾಗಿ ಇವತ್ತು ಎಲ್ಲರಿಗೂ ವಾಪಸ್ ಬಂದಿದ್ದಾರೆ. ಸಾಮಾನ್ಯವಾಗಿ ಮುಸ್ಲಿಂ ದೇಶಗಳಲ್ಲಿ ವಿದೇಶಿಯರಿಗೆ ಗಲ್ಲು ಶಿಕ್ಷೆಯಾದರೆ ಅವರ ದೇಶಕ್ಕೆ ಮಾಹಿತಿಯನ್ನು ಕೊಡೋದಿಲ್ಲ. ಗಲ್ಲು ಶಿಕ್ಷೆ ಜಾರಿ ಮಾಡಿ ಅಂದರೆ ಅವರನ್ನು ಗಲ್ಲಿಗೇರಿಸಿದ ನಂತರ ಆ ದೇಶಗಳಿಗೆ ಮಾಹಿತಿ ಕೊಡಲಾಗುತ್ತೆ. ಆದರೆ ಭಾರತದ ವಿಷಯದಲ್ಲಿ ಮೊದಲೇ ಮೋದಿ ಸರ್ಕಾರಕ್ಕೆ ಕತಾರ್ನಿಂದ ಮಾಹಿತಿಯನ್ನು ಕೊಡಲಾಗಿತ್ತು. ಮಾಹಿತಿ ಸಿಕ್ಕ ನಂತರ ಯಾವುದೇ ರೀತಿಯಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಅವರನ್ನು ಕರೆತರುವಂತಹ ಪ್ರಯತ್ನವನ್ನು ಭಾರತ ಮಾಡಿತ್ತು. ಆ ಪ್ರಯತ್ನದಲ್ಲಿ ಭಾರತ ಯಶಸ್ವಿಯಾಗಿದೆ. ಹಾಗಿದ್ರೆ ಈ 8 ಭಾರತೀಯರ ಮೇಲಿನ ಆರೋಪ ಏನು? ಒಂದು, ಇವರು ಕತಾರ್ ಸೈನ್ಯಕ್ಕಾಗಿ ಕೆಲಸ ಮಾಡ್ತಿದ್ದಂತಹ ಅಲ್ ದಹ್ರಾ ಅನ್ನುವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕತಾರ್ನಲ್ಲಿ ನಿವೃತ್ತ ಯೋಧರು ತಾವು ದುಡಿಬೇಕು ಅಂತ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಅಥವಾ ನಮ್ಮ ದೇಶದಲ್ಲೇ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ ಈ 8 ಜನ ಕತಾರ್ನ ಅಲ್ ದಹ್ರಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಕಂಪನಿ ಕತಾರ್ ದೇಶದ ಸೈನಿಕರಿಗೆ ತರಬೇತಿಯನ್ನು ಕೊಡ್ತಾ ಇತ್ತು. ಸಶಸ್ತ್ರ ಪಡೆಗಳಿಗೆ, ಭದ್ರತಾ ಏಜೆನ್ಸಿಗಳಿಗೆ ತರಬೇತಿಯನ್ನು ಕೊಡ್ತಾ ಇತ್ತು. ಇದೇ ಕಂಪನಿಯಲ್ಲಿ ಈ 8 ಭಾರತೀಯ ನೌಕಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ರು. ಈ ಕಂಪನಿ ಕತಾರ್ಗೆ ಒಂದು ಸಬ್ಮರೀನನ್ನು ನಿರ್ಮಾಣ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿತ್ತು. ನೌಕಾಸೇನೆಯಲ್ಲಿ ಕೆಲಸ ಮಾಡಿದಂತಹ ನಿವೃತ್ತ ಅಧಿಕಾರಿಗಳಾಗಿದ್ದರಿಂದ ಈ ಸಬ್ಮರೀನ್ ನಿರ್ಮಾಣದ ಕಾರ್ಯದಲ್ಲಿ ಈ ನಿವೃತ್ತ ಯೋಧರು ಕೂಡ ಭಾಗಿಯಾಗಿದ್ದರು. ಆದರೆ ಈ ಉತ್ಪಾದನಾ ಯೋಜನೆಯಲ್ಲಿ ಭಾಗಿಯಾಗಿ ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ಇವರೆಲ್ಲರ ಮೇಲೆ ಒಂದು ಆರೋಪ ಬರುತ್ತೆ. ಕತಾರ್ ಸೇನೆಯ ರಹಸ್ಯಗಳನ್ನು ಇವರು ಕದ್ದು ಇಸ್ರೇಲ್ಗೆ ರಹಸ್ಯವಾಗಿ ರವಾನಿಸುತ್ತಿದ್ದಾರೆ. ಕತಾರ್ನಲ್ಲಿ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅದು ಇಸ್ರೇಲ್ ಪರವಾಗಿ ಅನ್ನುವಂತಹ ಆರೋಪ. ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಯುದ್ಧ ನಡೀತಾ ಇದೆ. ಇಡೀ ಮಧ್ಯಪ್ರಾಚ್ಯದ ಎಲ್ಲ ಮುಸ್ಲಿಂ ದೇಶಗಳು ಇಸ್ರೇಲನ್ನು ಖಂಡ ತುಂಡವಾಗಿ ವಿರೋಧಿಸುತ್ತವೆ. ಇಂತಹ ಸಂದರ್ಭದಲ್ಲಿ ಇಸ್ರೇಲ್ ಪರವಾಗಿ ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರನ್ನು ಉಳಿಸುವಂತಹ ಯಾವ ಕೆಲಸವನ್ನು ಈ ಮುಸ್ಲಿಂ ದೇಶಗಳು ಮಾಡೋದಿಲ್ಲ. ಆದರೆ ಈ ವಿಷಯದಲ್ಲಿ ಭಾರತ ಅವರನ್ನು ಉಳಿಸಿಕೊಳ್ಳಲೇಬೇಕು ಅಂತ ನಿರಂತರವಾದ ಪ್ರಯತ್ನವನ್ನು ಮಾಡ್ತು. ಆ ಪ್ರಯತ್ನ ಯಶಸ್ವಿಯಾಗಿದೆ. ಈ ಕೇಸ್ನಲ್ಲಿ ಏನೆಲ್ಲ ಆಯಿತು ಬೆಳವಣಿಗೆಗಳನ್ನು ನಾನು ಮೊದಲಿಂದ ವಿವರಿಸ್ತಾ ಹೋಗ್ತೀನಿ. ಮೊದಲಿಗೆ ಆಗಸ್ಟ್ 30ನೇ ತಾರೀಕು 2022 ಬೇಹುಗಾರಿಕೆಯ ಆರೋಪದಡಿ 8 ಮಂದಿ ಭಾರತೀಯರನ್ನು ಅರೆಸ್ಟ್ ಮಾಡಲಾಗುತ್ತೆ. 2022 ಆಗಸ್ಟ್ 30, ಇವತ್ತಿಗೆ 18 ತಿಂಗಳ ಹಿಂದೆ. ಇದಾದ ನಂತರ ಅಕ್ಟೋಬರ್ 1ನೇ ತಾರೀಕು ಅದಕ್ಕೂ ಮೊದಲು ಭಾರತದ ಅಧಿಕಾರಿಗಳಿಗೆ ಮಾಹಿತಿ ಬರುತ್ತೆ. ಭಾರತದ ಪ್ರತಿನಿಧಿಗಳು ಕತಾರ್ಗೆ ಭೇಟಿ ಮಾಡಿ ಅಲ್ಲಿನ ಅಧಿಕಾರಿಗಳ ಜೊತೆ, ಅಲ್ಲಿನ ವಕೀಲರ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಅಲ್ಲಿರುವ ಭಾರತದ ಎಂಬೆಸಿಯ ಅಧಿಕಾರಿಗಳು ಕೂಡ ನಿರಂತರವಾಗಿ ಕತಾರ್ನ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿರ್ತಾರೆ. ತಮ್ಮ ನಾಗರಿಕರ ಪರವಾಗಿ ವಾದವನ್ನು ಮಾಡ್ತಾರೆ. ಅಕ್ಟೋಬರ್ 3ನೇ ತಾರೀಕು 2022 ಪ್ರಕರಣದ ಸಂಪೂರ್ಣ ತನಿಖೆಯಾಗಬೇಕು ಅಂತ ಕತಾರ್ ಆದೇಶವನ್ನು ಮಾಡುತ್ತೆ. ಮಾರ್ಚ್ 1ನೇ ತಾರೀಕು 2023 ಬಿಡುಗಡೆಯಾಗಬಹುದಾದ ಕೊನೆಯ ಅವಕಾಶ ಅಂದರೆ ಕೊನೆಯ ಬೇಲನ್ನು ಕತಾರ್ನ ನ್ಯಾಯಾಲಯ ರಿಜೆಕ್ಟ್ ಮಾಡುತ್ತೆ. ಮಾರ್ಚ್ 25ನೇ ತಾರೀಕು ಕತಾರ್ನ ಇಂಟೆಲಿಜೆನ್ಸ್ನಿಂದ ತನಿಖೆ ಆರಂಭವಾಗುತ್ತೆ. ಪೊಲೀಸರು ಆರಂಭದಲ್ಲಿ ತನಿಖೆ ಮಾಡ್ತಾರೆ, ಆಮೇಲೆ ಇಂಟೆಲಿಜೆನ್ಸ್ನಿಂದ ತನಿಖೆ ಆರಂಭ ಆಗುತ್ತೆ. ಮೇ 30ನೇ ತಾರೀಕು ಕತಾರ್ನ ಇಂಟೆಲಿಜೆನ್ಸ್ ಅಧಿಕಾರಿಗಳು ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡ್ತಾರೆ. ಆ ರಿಪೋರ್ಟ್ನಲ್ಲಿ ಇವರೆಲ್ಲರೂ ಇಸ್ರೇಲ್ನ ಪರವಾಗಿ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ರು ಅಂತ ಸ್ಪಷ್ಟವಾಗಿ ತಿಳಿಸಲಾಗುತ್ತೆ. ಆನಂತರ 2023 ಆಗಸ್ಟ್ನಲ್ಲಿ ನ್ಯಾಯಾಲಯದ ವಿಚಾರಣೆಯಲ್ಲಿ 8 ಮಂದಿ ಅಪರಾಧ ಮಾಡಿದ್ದಾರೆ ಅಂತ ಸಾಬೀತಾಗುತ್ತೆ. ಅಕ್ಟೋಬರ್ 26, 2023 8 ಮಂದಿಗೆ
ಕತಾರ್ನ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಯಾವುದೇ ಕ್ಷಣದಲ್ಲಿ ಗಲ್ಲು ಶಿಕ್ಷೆ ಜಾರಿಯಾಗಬಹುದು ಅನ್ನುವ ಆತಂಕ ಶುರುವಾಗುತ್ತೆ. ಆದರೆ 60 ದಿನಗಳ ಕಾಲ ಮೇಲ್ಮನವಿಗೆ ಅವಕಾಶ ಇರುತ್ತೆ. ಆದರೆ ಮುಸ್ಲಿಂ ದೇಶಗಳಲ್ಲಿ ಕಾನೂನನ್ನು ನಂಬೋದಕ್ಕಾಗೋದಿಲ್ಲ. ಹಾಗಾಗಿ ಭಾರತದಲ್ಲಿ ಆತಂಕ ಶುರುವಾಗುತ್ತೆ, ಯಾವುದೇ ಕ್ಷಣದಲ್ಲಿ ಗಲ್ಲಿಗೇರಿಸ್ಬಿಟ್ರೆ ಏನು ಮಾಡೋದು ಅಂತ. ಇಷ್ಟರ ಮಧ್ಯೆ ಡಿಸೆಂಬರ್ 1ನೇ ತಾರೀಕು 2023 ನರೇಂದ್ರ ಮೋದಿ ದುಬೈಗೆ ಹೋಗ್ತಾರೆ. ದುಬೈನಲ್ಲಿ ವಿಶ್ವಸಂಸ್ಥೆಯ ಹವಾಮಾನಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಇರುತ್ತೆ, ಗ್ಲೋಬಲ್ ವಾರ್ಮಿಂಗಿಗೆ ಸಂಬಂಧಪಟ್ಟಂತೆ. ಆ ಕಾರ್ಯಕ್ರಮದಲ್ಲಿ ಜಗತ್ತಿನ ಹಲವು ದೇಶಗಳ ನಾಯಕರು ದುಬೈಗೆ ಬಂದಿರ್ತಾರೆ. ಆಗ ನರೇಂದ್ರ ಮೋದಿ ಕತಾರ್ನ ದೊರೆಯನ್ನು ಭೇಟಿ ಮಾಡ್ತಾರೆ, ಅವರ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಇಸ್ಲಾಮಿಕ್ ದೇಶಗಳಲ್ಲಿ ಆ ದೇಶದ ಅಧ್ಯಕ್ಷ ಅಥವಾ ಆ ದೇಶದಲ್ಲಿ ದೊರೆ ಇದ್ದರೆ ಅವರಿಗೆ ಕ್ಷಮಾದಾನ ಮಾಡುವಂತಹ ಅಧಿಕಾರ ಇರುತ್ತೆ. ಆ ಕಾರಣದಿಂದಾಗಿ ನರೇಂದ್ರ ಮೋದಿ ಕತಾರ್ನ ರಾಜನ ಜೊತೆಗೆ ಮಾತುಕತೆಯನ್ನು ಮಾಡ್ತಾರೆ. ಈ ಮಾತುಕತೆಯಲ್ಲಿ ನಮ್ಮ ದೇಶದ ನಿವೃತ್ತ ಯೋಧರನ್ನು ಬಿಡುಗಡೆ ಮಾಡಬೇಕು ಅಂತ. ಒಂದು ಸೈನ್ಯದಲ್ಲಿ 10-25 ವರ್ಷಗಳು ಕೆಲಸ ಮಾಡಿದಂಥವರು ಯಾವುದೇ ದೇಶದ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ ಅಂತ ಕತಾರ್ನ ದೊರೆಗೆ ಮನವಿಯನ್ನು ಮಾಡ್ತಾರೆ. ಈ ಮನವಿಯ ಪರಿಣಾಮ ಕೇವಲ 27 ದಿನಕ್ಕೆ ಆಗುತ್ತೆ. ಡಿಸೆಂಬರ್ 28ನೇ ತಾರೀಕು ನರೇಂದ್ರ ಮೋದಿಯವರು ಮನವಿ ಮಾಡಿದ 27 ದಿನಗಳ ನಂತರ ಗಲ್ಲು ಶಿಕ್ಷೆ ರದ್ದಾಗುತ್ತೆ, ಜೈಲು ವಾಸಕ್ಕೆ ಶಿಕ್ಷೆಯನ್ನು ಇಳಿಸಲಾಗುತ್ತೆ. ಆಗ ಎಲ್ಲರಿಗೂ ಒಂದು ರಿಲೀಫ್ ಆಗುತ್ತೆ, ನಮ್ಮ ಭಾರತೀಯ ಯೋಧರು, ನಿವೃತ್ತ ಯೋಧರು ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದಾರೆ ಅಂತ. ಆದರೆ ಅವರೆಲ್ಲರನ್ನೂ ಬಿಡಿಸ್ಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅಜಿತ್ ದೋವಲ್ 3 ಬಾರಿ ಅಲ್ಲಿಗೆ ಹೋಗಿ ಭೇಟಿ ಮಾಡ್ತಾರೆ, ಅಲ್ಲಿನ ಅಧಿಕಾರಿಗಳ ಜೊತೆ ಮಾತನಾಡ್ತಾರೆ, ವಕೀಲರ ಜೊತೆ ಮಾತಾಡ್ತಾರೆ, ವಕೀಲರ ತಂಡವನ್ನು ಇಲ್ಲಿಂದ ಕಳಿಸ್ಕೊಡ್ಲಾಗುತ್ತೆ, ನಿರಂತರವಾದ ಕಾನೂನು ಹೋರಾಟವನ್ನು ಮಾಡ್ತಾರೆ. ಫೈನಲಿ ಕತಾರ್ನ ಸರ್ಕಾರ ಈಗ ಎಲ್ಲರನ್ನೂ ಆರೋಪ ಮುಕ್ತ ಮಾಡಿ ಬಿಡುಗಡೆ ಮಾಡಿದೆ. ಈ ಕತಾರ್ ಬೇಹುಗಾರಿಕೆಯಂಥ ಗಂಭೀರ ಅಪರಾಧದಲ್ಲಿ ಭಾಗಿಯಾಗಿ ಕೋರ್ಟ್ನಲ್ಲಿ ಸಾಬೀತಾದವರನ್ನು ಬಿಡುಗಡೆ ಮಾಡಿದ್ದು ಕೇವಲ ರಾಜತಾಂತ್ರಿಕ ಕಾರಣಕ್ಕಷ್ಟೇನಾ? ಸಾಧ್ಯ ಇಲ್ಲ. ಯಾಕಂದರೆ ಅದರ ಹಿಂದೆ ಆರ್ಥಿಕ ಸಂಬಂಧವೂ ಕಾರಣ ಇದೆ. ಭಾರತ ಮತ್ತು ಕತಾರ್ ಜೊತೆ ಕತಾರ್ ಭಾರತದೊಂದಿಗೆ ನಿಕಟವಾದಂತಹ ಆರ್ಥಿಕ ಸಂಬಂಧ ಹೊಂದಿರುವಂತಹ ದೇಶ. ಕತಾರ್ ಮಧ್ಯಪ್ರಾಚ್ಯದಲ್ಲಿರುವಂತಹ ಪುಟ್ಟ ರಾಷ್ಟ್ರ. ನಮ್ಮ ಬೆಂಗಳೂರು, ರಾಮನಗರ ಮತ್ತು ತುಮಕೂರನ್ನು ಸೇರಿಸಿದರೆ ಕತಾರ್ ಒಂದು ದೇಶ ಆಗುತ್ತೆ. ಒಟ್ಟು ದೇಶದ ಜನಸಂಖ್ಯೆ 27 ಲಕ್ಷ, ಅದರಲ್ಲಿ ಭಾರತೀಯರ ಪಾಲು 8 ಲಕ್ಷ. 8 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಅಲ್ಲಿ ಕೆಲಸ ಮಾಡ್ತಾರೆ. ಕತಾರ್ನಿಂದ ಇಂಧನವನ್ನು ಆಮದು ಮಾಡಿಕೊಳ್ಳುವಂತಹ 4ನೇ ಅತಿ ದೊಡ್ಡ ದೇಶ ಭಾರತ. ತೈಲ ಸಂಪದ್ಭರಿತ ದೇಶ. 2023ರಲ್ಲಿ ಭಾರತ ಕತಾರ್ನಿಂದ $17 ಬಿಲಿಯನ್ ಆಮದು ಮಾಡಿಕೊಂಡಿದೆ. ಕತಾರ್ನಂತಹ ಸಣ್ಣ ದೇಶಕ್ಕೆ ಭಾರತ ಅತಿ ದೊಡ್ಡ ಮಾರುಕಟ್ಟೆ. $17 ಬಿಲಿಯನ್ ಅಂದರೆ ಆ ದೇಶಕ್ಕೆ ಅತಿ ದೊಡ್ಡ ಆದಾಯದ ಮೂಲ ಭಾರತ. ಕತಾರ್ ಭಾರತಕ್ಕೆ LNGಯನ್ನು ಪೂರೈಕೆ ಮಾಡುತ್ತೆ, ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್, ದ್ರವರೂಪದ ನೈಸರ್ಗಿಕ ಅನಿಲವನ್ನು ಪೂರೈಕೆ ಮಾಡುತ್ತೆ. ಭಾರತ ವಿದೇಶಗಳಿಂದ LNGಯನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತಲ್ಲ, 50% ಪೂರೈಕೆ ಮಾಡೋದು ಕತಾರ್. ಇದರ ಜೊತೆಗೆ ಭಾರತ ಕತಾರ್ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. 2048ರವರೆಗೆ ನಿರಂತರವಾಗಿ ಲಿಕ್ವಿಡ್ ನ್ಯಾಚುರಲ್ ಗ್ಯಾಸನ್ನು ಭಾರತಕ್ಕೆ ಆಮದು ಮಾಡಬೇಕು ಅನ್ನುವ ಒಪ್ಪಂದ ಮಾಡಿಕೊಂಡಿದೆ. ಆ ಒಪ್ಪಂದದ ಮೊತ್ತ $78 ಬಿಲಿಯನ್. ಇವತ್ತಿನ ರೇಟ್ ಆಧಾರದ ಮೇಲೆ ಮುಂದಿನ 2048ರವರೆಗೆ LNG ಪೂರೈಕೆ ಮಾಡುವಂತಹ ಒಪ್ಪಂದವನ್ನು ಭಾರತ ಮತ್ತು ಕತಾರ್ ಮಾಡಿಕೊಂಡಿದ್ದಾವೆ. ಇಷ್ಟೆಲ್ಲ ಒಪ್ಪಂದದ ಕಾರಣದಿಂದಾಗಿ ಭಾರತ ಕತಾರ್ಗೆ ಆರ್ಥಿಕವಾಗಿ ದೊಡ್ಡ ಪಾಲುದಾರ ರಾಷ್ಟ್ರ. ಭಾರತದ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ಭಾರತದ ವಿದೇಶಾಂಗ ನೀತಿ ಬಲವಾಗಿದೆ. ಯಾರು ನಮ್ಮ ದೇಶದ ಪರವಾಗಿರ್ತಾರೆ, ನಮ್ಮ ದೇಶದ ಹಿತಾಸಕ್ತಿಗೆ ಪೂರಕವಾಗಿ ವ್ಯಾವಹಾರಿಕ ಸಂಬಂಧವನ್ನು ಇಟ್ಕೊಳ್ತಾರೆ, ಆ ದೇಶದೊಂದಿಗೆ ನಮ್ಮ ಸಂಬಂಧವು ಉತ್ತರವಾಗಿರುತ್ತೆ. ಇಲ್ಲಂದಿದ್ದರೆ ಆ ಸಂಬಂಧವನ್ನು ಕಡಿದುಕೊಳ್ಳುವುದಕ್ಕೂ ಸಿದ್ಧ ಅನ್ನುವ ನಿಲುವು ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರದ್ದು. ಇದು ಪಾಕಿಸ್ತಾನದ ವಿಷಯದಲ್ಲಿ, ಚೀನಾದ ವಿಷಯದಲ್ಲಿ, ಇತ್ತೀಚೆಗೆ ಕೆನಡಾದ ವಿಷಯದಲ್ಲೂ ಸಾಬೀತಾಗಿದೆ. ಇದರ ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಶುರುವಾದ ನಂತರ
ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಭಾರತ ರಷ್ಯಾದಿಂದ ತೈಲವನ್ನು ಆಮದು ಮಾಡಿಕೊಳ್ಬಾರ್ದು ಅಂತ ನಿರಂತರವಾಗಿ ಒತ್ತಡವನ್ನು ಹೇರಿದ್ವು. ಈ ಯಾವ ಒತ್ತಡಕ್ಕೂ ಭಾರತ ಮಣಿಯಲಿಲ್ಲ. ಇವತ್ತಿಗೆ ರಷ್ಯಾ ಭಾರತಕ್ಕೆ ಅತಿ ದೊಡ್ಡ ತೈಲ ಪೂರೈಕೆದಾರ ದೇಶ. ಅಂದರೆ ನಮ್ಮ ದೇಶದ ನಿಲುವನ್ನು ಅತ್ಯಂತ ಗಟ್ಟಿಯಾಗಿ ನಮ್ಮ ದೇಶದ ಹಿತಾಸಕ್ತಿಯ ಪರವಾಗಿ ನಿಂತರೆ ಮಾತ್ರ ನಾವು ನಿಮ್ಮ ಮಾತನ್ನು ಕೇಳ್ತೇವೆ ಅನ್ನುವ ನಿಲುವು ಭಾರತದ ವಿದೇಶಾಂಗ ನೀತಿ. ಆ ಕಾರಣಕ್ಕಾಗಿ ಈ ವಿಷಯದಲ್ಲಿ ಭಾರತದ ಮನವಿಯನ್ನು ತಿರಸ್ಕಾರ ಮಾಡಿದರೆ ಅವರ ಜೊತೆ ಬಿಸ್ನೆಸ್ ಮಾಡುವುದು ಕಷ್ಟ ಆಗುತ್ತೆ ಅನ್ನೋದು ಕತಾರ್ಗೂ ಅರಿವಾಗಿತ್ತು. ಆ ಕಾರಣದಿಂದಾಗಿ ಒಂದಷ್ಟು ಮಾತುಕತೆಯ ಪ್ರತಿಫಲವಾಗಿ ಇವತ್ತು ನಮ್ಮ 8 ನಿವೃತ್ತ ಯೋಧರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಇವತ್ತು ಎಲ್ಲ ನಿವೃತ್ತ ಯೋಧರು ವಾಪಸ್ಗೆ ಬಂದ ಬೆನ್ನಲ್ಲೇ ನರೇಂದ್ರ ಮೋದಿಯವರು ಕತಾರ್ಗೆ ಪ್ರವಾಸ ಮಾಡೋದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇದು ಪ್ರೀಪ್ಲಾನ್ಡ್ ಆಗಿರಲಿಲ್ಲ. 8 ಭಾರತೀಯರ ಬಿಡುಗಡೆಗೆ ಬೆನ್ನಲ್ಲೇ ನರೇಂದ್ರ ಮೋದಿ ಕತಾರ್ ಪ್ರವಾಸವನ್ನು ಘೋಷಣೆ ಮಾಡಿದ್ದಾರೆ. ಫೆಬ್ರವರಿ 14ನೇ ತಾರೀಕು ಅಂದರೆ ಬುಧವಾರ ಕತಾರ್ಗೆ ಹೋಗ್ತಾರೆ ನರೇಂದ್ರ ಮೋದಿ. UAE ಪ್ರವಾಸ ಇರುತ್ತೆ. UAEನಲ್ಲಿ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಇದೆ. ಅಬುದಾಬಿಯಲ್ಲಿ ಫೆಬ್ರವರಿ 14ನೇ ತಾರೀಕು ಸ್ವಾಮಿನಾರಾಯಣ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಾರೆ, ಲೋಕಾರ್ಪಣೆ ಮಾಡ್ತಾರೆ. ಅವರೇ ಗುದ್ದಲಿ ಪೂಜೆಯನ್ನು ಮಾಡಿದರು ಅಬುದಾಬಿಯಲ್ಲಿ. ಆ ಕಾರ್ಯಕ್ರಮವನ್ನು ಮುಗಿಸಿ ಕತಾರ್ಗೆ ಹೋಗ್ತೀನಿ ಅಂತ ಇವತ್ತಿಗೆ ಕೆಲವೇ ಕ್ಷಣಗಳ ಮುಂಚೆ PMO ಆಫೀಸಿಂದ ಮಾಹಿತಿ ಬಂದಿದೆ. ಅಂದರೆ ನಮ್ಮ ದೇಶದ ಯೋಧರನ್ನು ಕ್ಷಮಾದಾನ ಕೊಟ್ಟು ವಾಪಸ್ ಕಳಿಸಿದ ಕಾರಣದಿಂದಾಗಿ UAEಗೆ ಹೋಗ್ತಿರುವಂತಹ ಪ್ರಧಾನಿ ಅಲ್ಲಿಂದ ಕತಾರ್ಗೆ ಹೋಗಿ ಧನ್ಯವಾದ ತಿಳಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.